ರಾಸಾಯನಿಕ ಕ್ರಿಯೆ ಹೊಸ ಉತ್ಪನ್ನಗಳು ರೂಪುಗೊಳ್ಳುವ ಕ್ರಿಯೆ. ಕ್ರಿಯೆ ನಡೆದಿದೆ ಎಂದು ತಿಳಿಯಲಿರುವ ಅಂಶಗಳು ಯಾವುವು ಕೇಳಿದರೆ ಸ್ಥಿತಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲಗಳ ಬಿಡುಗಡೆ ಅಂತ ಹೇಳಬೇಕಾಗತ್ತೆ. ರಾಸಾಯನಿಕ ಸಂಯೋಗ ಕ್ರಿಯೆ ಅಂದ್ರೇನು ಅಂದರೆ ರಾಸಾಯನಿಕ ಕ್ರಿಯೆ ವಿಧಗಳಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆ ಅಂದ್ರೇನು? ಈ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಎರಡಕ್ಕಿಂತ ಹೆಚ್ಚಾಗಿದ್ದು ಉತ್ಪನ್ನ ಒಂದೇ ಆಗಿದ್ದರೆ ಅಂತಹ ಕ್ರಿಯೆಗೆ ಸಂಯೋಗ ಕ್ರಿಯೆ ಅಂತಾರೆ. ಉದಾಹರಣೆಯನ್ನು CaO + H2O CaOH ಟ್ವೈಸ್. ರಾಸಾಯನಿಕ ವಿಭಜನಾ ಕ್ರಿಯೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಒಂದೇ ಆಗಿದ್ದು ಉತ್ಪನ್ನಗಳು ಒಂದಕ್ಕಿಂತ ಹೆಚ್ಚಾಗಿದ್ದರೆ ಅಂತಹ ಕ್ರಿಯೆಗೆ ವಿಭಜನಾ ಕ್ರಿಯೆ ಅಂತ ಹೇಳ್ತಾರೆ. ಉದಾಹರಣೆಗೆ CaCO3 ಹೋಗಿ CaO + CO2 ಆಗುತ್ತೆ. ಇನ್ನು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯೊಳಗೆ ಹೆಚ್ಚು ಕ್ರಿಯಾಕಾರತ್ವ ಹೊಂದಿರುವ ಧಾತುಗಳು ಕಡಿಮೆ ಕ್ರಿಯಾಕಾರತ್ವ ಹೊಂದಿರತಕ್ಕಂಥ ಧಾತುಗಳನ್ನು ಅವುಗಳ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ನಾವೇಂತೀವಪ್ಪ ಅಂದರೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತೀವಿ. ತಾವು ನೋಡ್ತಾ ಇದ್ರೆ ಅಲ್ಲಿ CuSO4 + Fe FeSO4 + Cu ಆಗುತ್ತೆ. ನಾಲ್ಕನೇ ರಾಸಾಯನಿಕ ಸಂಯೋಗ ದ್ವಿಸ್ಥಾನಪಲ್ಲಟ ಕ್ರಿಯೆ. ಸಂಯುಕ್ತಗಳಲ್ಲಿರ್ತಕ್ಕಂಥ ಅಯಾನುಗಳು ಪರಸ್ಪರ ವಿನಿಮಯವಾಗಿ ಇಲ್ಲಿ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಆಗುತ್ತೆ. ಇಲ್ಲಿ ಜಲ ವಿಲೀನಗೊಳ್ಳದವನ್ನು ಉತ್ಪತ್ತಿಯಾಗ್ತದೆ, ಒಂದು ವಸ್ತು ಉತ್ಪತ್ತಿಯಾಗುತ್ತೆ. ಇದನ್ನು ನಾವು ಪ್ರಕ್ಷೇಪ ಅಂತ ಕೂಡ ಕರಿತೀವಿ. BaCl2 + Na2SO4 BaSO4 + 2 NaCl ಆಗುತ್ತೆ. ಇನ್ನು ವೈಜ್ಞಾನಿಕ ಕಾರಣಗಳ ಬಗ್ಗೆ ಕೇಳ್ತಾರೆ ಮತ್ತು ಸಂಯುಕ್ತ ಸೂತ್ರದ ಬಗ್ಗೆ ಕೇಳ್ತಾರೆ. ಉದಾಹರಣೆಗೆ ಸೀಸದ ನೈಟ್ರೇಟ್ ಸಂಯುಕ್ತ ಸೂತ್ರ PbNO3 ಟ್ವೈಸ್. ವೈಜ್ಞಾನಿಕ ಕಾರಣ ಕೊಡಿ ಅಂತ ಕೇಳ್ತಾರೆ. ಚಿಪ್ಸ್ ಪಾಕೆಟ್ಗಳಲ್ಲಿ ನೈಟ್ರೋಜನ್ ತುಂಬ್ತಾರೆ, ಕಾರಣ ಏನು ಅಂತ. ಇವು ಎಣ್ಣೆಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದವ. ಈ ಚಿಪ್ಸ್ಗಳು ಉತ್ಕರ್ಷಣೆ ಒಳಗಾಗುವುದಂತ ತಿಳಿಯಲು ಇವುಗಳನ್ನು ತುಂಬ್ತಾರ ಅಂತ ಹೇಳ್ಬೋದು. ಇನ್ನು ರಾಸಾಯನಿಕ ಸಮೀಕರಣ ಬಗ್ಗೆ ನೋಡಿ. ಸೀಸದ ನೈಟ್ರೇಟ್ ದ್ರಾವಣವನ್ನು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ವರ್ತಿಸಿದಾಗ ಉಂಟಾಗುವ ಸಮೀಕರಣ ಬರೀರಿ ಅಂತ ಕೇಳ್ತಾರೆ. ಇಲ್ಲಿ ಕೇಳಿರ್ತಕ್ಕಂಥವೆಲ್ಲವೂ ಕೂಡ ಪ್ರೀವಿಯಸ್ ಇಯರಲ್ಲಿ ಒಂದು ಕ್ವಶನ್ ಪೇಪರ್ದಾಗ ಬಂದಿರತಕ್ಕಂಥ ಪ್ರಶ್ನೆಗಳಿದಾವೆ. 100ಕ್ಕೆ 100 ಬರುವಂಥ ಸಾಧ್ಯತೆಗಳಿರ್ತವೆ. ಆದಷ್ಟು ಇವುಗಳಿಗೆ ಆದ್ಯತೆ ಕೊಡಬೇಕು. ಸೊ PbNO3 ಟ್ವೈಸ್ + 2KNO3 + 2PbI2 ಅಂದರೆ ಹಳದಿ ಬಣ್ಣದ ಒಂದು ಪ್ರಕ್ಷೇಪ ಉಂಟಾಗುತ್ತೆ ಇಲ್ಲಿ. ಆಮೇಲೆ ದಿನಕ್ಕೊಂದು ಚಿತ್ರ ಹಾಗೂ ಆ ಚಿತ್ರದ ವಿವರಣೆಯನ್ನು ಕೇಳ್ತಾರೆ. ತಾವು ಗಮನಿಸ್ತಾ ಇದ್ರೆ ಇಲ್ಲಿ ಈ ಚಿತ್ರ ಕೂಡ ತಮಗೆ ಗೊತ್ತಿರುವ ಹಾಗೆ ಈ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ, ಜೊತೆಗೆ ಅದರ ಬಗ್ಗೆ ಕ್ರಿಯೆಗಳನ್ನು ಕೇಳ್ತಾರೆ. ಈ ರೀತಿ ಜೋಡಿಸಿಕೊಂಡಂಥ ಉಪಕರಣಕ್ಕೆ ನೇರ ವಿದ್ಯುತ್ ಪ್ರವಾಹ ನಡೆಸಿದಾಗ ನೀರು ವಿಭಜನೆಗೊಳ್ಳುತ್ತದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲವಾಗುತ್ತೆ. ಹೀಗೆ ಬಿಡುಗಡೆಗೊಂಡಂಥ ಹೈಡ್ರೋಜನ್ ಅನಿಲವು ಕ್ಯಾಥೋಡ್ನಲ್ಲಿ ಸಂಗ್ರಹ ಆಗುತ್ತೆ. ಆಕ್ಸಿಜನ್ ಅನಿಲವು ಆ್ಯನೋಡ್ನಲ್ಲಿ ಸಂಗ್ರಹ ಆಗುತ್ತೆ. ಇಲ್ಲಿ ಬಿಡುಗಡೆಯಾದ ಅನಿಲಗಳ ಅನುಪಾತ ಏನಿರುತ್ತೆ? 2:1 ಆಗಿರುತ್ತೆ. ಇಲ್ಲಿ ಅನಿಲಗಳ ಪರೀಕ್ಷೆಯನ್ನು ಮಾಡಬೇಕಲ್ಲ. ಕ್ಯಾಥೋಡ್ನಲ್ಲಿ ಸಂಗ್ರಹಗೊಂಡಿರ್ತಕ್ಕ ಅನಿಲದ ಒಂದು ಪಕ್ಕದಲ್ಲಿ ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಹಿಡಿದಾಗ ಅಥವಾ ಊದಿನ ಕಡ್ಡಿ ಹಿಡಿದಾಗ ಫಫ್ ಎಂಬ ಸೌಂಡ್ ಬರ್ತದೆ. ಇದರಿಂದ ಅಲ್ಲಿ ಸಂಗ್ರಹಗೊಂಡಿರ್ತಕ್ಕ ಅನಿಲ ಹೈಡ್ರೋಜನ ಅಂತ ತಿಳಿಯುತ್ತೆ. ಅನಿಲದ ಪಕ್ಕದಲ್ಲಿ ತೆಗೆದುಕೊಂಡು ಹೋದಾಗ ಆ ಬೆಂಕಿ ಕಡ್ಡಿಯು ಪ್ರಕಾಶಮಾನವಾಗಿ ಉರಿತದೆ. ಇದರಿಂದ ಪ್ರಣಾಳದಲ್ಲಿ ಸಂಗ್ರಹಗೊಂಡಿರ್ತಕ್ಕ ಅನಿಲ ಆಕ್ಸಿಜನ್ ಅಂತ ಗೊತ್ತಾಗುತ್ತೆ. ಇನ್ನು ಉತ್ಕರ್ಷಣ ಕ್ರಿಯೆ, ಅಪಕರ್ಷಣ ಕ್ರಿಯೆ ಅಂತ ಕೇಳ್ತಾರೆ. ಉತ್ಕರ್ಷಣ ಕ್ರಿಯೆ ಇಂಗ್ಲೀಷ್ನಾಗ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸಂಯುಕ್ತ ಆಮ್ಲಜನಕವನ್ನು ಪಡೆದುಕೊಳ್ಳುವ ಕ್ರಿಯೆ ಆಗಿದೆ. ಉದಾಹರಣೆಗೆ 2Cu + O2 ಅದು 2Cu ಆಗುತ್ತೆ. ಹಾಗೆ 2Mg + O2 2MgO ಆಗುತ್ತೆ. ಈ ಎರಡೂ ಕ್ರಿಯೆಯಲ್ಲಿ ತಾಮ್ರ ಮತ್ತು ಮ್ಯಾಗ್ನೀಷಿಯಂ ಲೋಹಗಳು ಕ್ರಮವಾಗಿ ಉತ್ಕರ್ಷಣೆಗೊಂಡು ತಾಮ್ರದ ಆಕ್ಸೈಡ್ ಮತ್ತು ಮ್ಯಾಗ್ನೀಷಿಯಂ ಆಕ್ಸೈಡ್ಗಳು. ಇನ್ನು ಅಪಕರ್ಷಣ ಕ್ರಿಯೆಯಲ್ಲಿ ರಿಡಕ್ಷನ್ ಕ್ರಿಯೆ ಅಂತೈತಿ. ಒಂದು ಸಂಯುಕ್ತ ಆಮ್ಲಜನಕವನ್ನು ಕಳೆದುಕೊಳ್ಳುವ ಕ್ರಿಯೆ ಆಗಿದೆ. Cu + H2 Cu + H2 ಆಗುತ್ತೆ. ZnO + C Zn + Cu ಆಗುತ್ತೆ. ಈ ಕ್ರಿಯೆಯಲ್ಲಿ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರವಾದ ಹೈಡ್ರೋಜನ್ ಉತ್ಕರ್ಷಣೆಗೊಂಡು ನೀರಾಗಿದೆ. ಸತುವಿನ ಆಕ್ಸೈಡ್ ಅಪಕರ್ಷಣೆಗೊಂಡು ಸತ್ತು ಆದರೆ ಕಾರ್ಬನ್ ಉತ್ಕರ್ಷಣೆಗೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗಿದೆ. ಇಷ್ಟು ಈ ಪಾಠದಲ್ಲಿರ್ತಕ್ಕಂಥದ್ದು. ಜೊತೆಗೆ ರಾಶಿ ಸಂರಕ್ಷಣಾ ನಿಯಮ ಅಂದರೆ ಏನು ಕೇಳ್ತಾರೆ. ರಾಶಿ ಸೃಷ್ಟಿಸಲು ಸಾಧ್ಯವಿಲ್ಲ, ಅದನ್ನು ಲಯಗೊಳಿಸಲು ಸಾಧ್ಯವಿಲ್ಲ ಅಂತ ತಾವು ಹೇಳಿದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗೊತ್ತಾಗುತ್ತೆ.